ಹಲೋ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೂರಿನಲ್ಲೇ ಸೋಮೇಶ್ವರ ದೇವಸ್ಥಾನದ ಹತ್ರ ಫಿಲ್ಮ್ದು ಶೂಟಿಂಗ್ ಇತ್ತು, ಅದು ನೋಡೋಣ ಅಂತ ನಾನು, ಪಾಪು ಮತ್ತು ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ. 3 ಜನನೂ ಹೋಗ್ತಾ ಇದ್ವಿ ನೋಡೋಣ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನಂತರ ವೀಡಿಯೋಗಳನ್ನ ನೋಡಿ. ನಾವು ಯಾವುದಾದ್ರೂ ಮೂವಿ ಇಲ್ಲ ಅಂದರೆ ಸೀರಿಯಲ್ಗಳನ್ನ ನೋಡಬೇಕಾದ್ರೆ ಹೇಳ್ಬಿಡ್ತೀವಿ ಎರಡೆರಡು ಮಾತಲ್ಲಿ, ಅಯ್ಯೋ ಏನು ಚೆನ್ನಾಗಿಲ್ಲ ಅಷ್ಟೇ ಹೇಳ್ಬಿಡ್ತೀವಿ. ಅದರಲ್ಲಿ ನಾನು ನೋಡಿದೆ ಎಷ್ಟೊಂದು ಟೇಕ್ ತಗೋತಿದ್ರು ಅವರು. ಅಂದರೆ ಒಂದೊಂದು ಇದನ್ನು ತುಂಬ ನಿಧಾನಕ್ಕೆ ಮಾಡಿಸ್ತಾಯಿದ್ರು. ತುಂಬ ಟೇಕ್ಗಳು ಎಷ್ಟೋ 1-2 ಅವರ್ಸ್ ಇದ್ವೇನೋ ನೋಡ್ತಾ ನಾವು. ಈ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರಿಗಂತೂ ತುಂಬ ತಾಳ್ಮೆ ಇರಬೇಕು ಇದನ್ನೆಲ್ಲ ತುಂಬ ಹ್ಯಾಂಡಲ್ ಮಾಡೋಕ್ಕೆ. ನಂಗೆ ನೋಡೇ ಬೇಜಾರಾಗೋಯ್ತಪ್ಪ, ಇಷ್ಟೊಂದು ಟೇಕ್ ತಗೋತಿದ್ದಾರಲ್ಲ, ಏನೋ ಇಷ್ಟೊಂದು ನೋಡೇ ಬೇಜಾರಾಯ್ತಲ್ಲ, ಇವ್ರು ಶೂಟ್ ಮಾಡಿ ಬೇಜಾರಾಗಲ್ವಾ ಅಂತ. ನಾನು ಪಾಪುನ ಕರ್ಕೊಂಡು ಹೋಗಿದ್ನಲ್ಲ, ಎಲ್ಲರೂ ಪಾಪುನ ಎತ್ಕೊಂಡು ಚೆನ್ನಾಗಿದೆ ಅಂತ ಮಾತಾಡಿಸ್ತಾಯಿದ್ರು. ಇವಳು ಯಾರ ಹತ್ರನೂ ಇರ್ತಾ ಇರಲಿಲ್ಲ, ತುಂಬ ಅಳ್ತಾ ಇದ್ಲು. ಆದ್ರೂ ಅವರು ಚೆನ್ನಾಗಿದೆ ಪಾಪು, ಹುಡುಗನ ಅಂತ ಕೇಳ್ತಾಯಿದ್ರು. ಇಲ್ಲ ಹುಡುಗಿ ಎಂದೆ, ಅದಕ್ಕೆ ಹುಡುಗ ಥರನೇ ಕಾಣಿಸ್ತಾಳೆ ಅಂತ ಹೇಳ್ತಾಯಿದ್ರು ಎಲ್ಲರೂ. ಶೂಟಿಂಗ್ ಮಾಡ್ತಾರಲ್ಲ ಅವರಿಗೆ ಮತ್ತು ಹೀರೋಯಿನ್ಗಳಿರ್ತಾರಲ್ಲ ಅವರಿಗಂತೂ ತುಂಬಾ ತಾಳ್ಮೆ ಬೇಕು ಆ್ಯಕ್ಟ್ ಮಾಡೋದಕ್ಕಂತೂ. ನಾವು ನೋಡೋದಕ್ಕೆ ಅಯ್ಯೋ ಬೇಜಾರಾಯಿತು ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಿಡ್ತೀವಿ. ಅವ್ರು ಮತ್ತೆ ಅವ್ರು ಹೇಳಿದ ತಕ್ಷಣ ಆ್ಯಕ್ಟ್ ಮಾಡಬೇಕು. ಶೂಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದು ಕಡೆ ಪೋಸ್ ಕೊಟ್ಟರೆ ಸಾಲಲ್ಲ, ಅವರು ಫ್ರಂಟಿಂದನೇ ನಾನು ಶೂಟ್ ಮಾಡ್ತಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಸೈಡ್ 3 ಆ್ಯಂಗಲಲ್ಲಿ ಶೂಟ್ ಮಾಡ್ತಾರೆ ಕ್ಯಾಮ್ರಾ ಇಟ್ಕೊಂಡು. ನಾನೇನೋ ಒಂದು ಆ್ಯಂಗಲಿಂದ ಶೂಟ್ ಮಾಡಿರ್ತಾರೆ ಅಷ್ಟೇ, ಫಿಲಮ್ ಶೂಟಿಂಗ್ ಅಂತ ಅಷ್ಟೇ ಇರುತ್ತೆ ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಇದು ಅರಳಿ ಮರದ ಹತ್ರ ಅವರೆಲ್ಲ ಸೆಟಪ್ ಮಾಡ್ಕೊಂಡಿದ್ರು. ಅರಿಶಿನ ಕುಂಕುಮ ಎಲ್ಲ ಹಾಕಿ ಅರಳಿ ಮರಕ್ಕೆ ಮುಂದೆ ಕಟ್ಟೆ ಕಟ್ಟಿ ಅವರೇ ಮೇಲೆ ಗಣೇಶನ ಇಟ್ಟಿದ್ರು. ಹುಡುಗಿ ದೇವ್ರಿಗೆ ನಮಸ್ಕಾರ ಮಾಡೋದು ಅದನ್ನು ಶೂಟ್ ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ಕೊಳ್ಳೋ ಥರ ದೇವ್ರ ಹತ್ರ. 1 ವೀಕ್ ಏನೋ ಇತ್ತು ಅನಿಸುತ್ತೆ ಫಿಲಮ್ ಶೂಟಿಂಗು. ಎಲ್ಲರೂ ನಾವು ನೋಡೋಕ್ಕೆ ಹೋಗಿದ್ವಿ. ಮಳೆ ಬರೋ ಥರ ಆಗಿದೆ, ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಮಳೆ ಬರೋ ಥರ ಇತ್ತು, ಹುಳ ಎಲ್ಲ ಹಣ್ಣಾಗಿತ್ತು. ಅದಕ್ಕೆ ಅಮ್ಮ ಅವರ ಚಂದ್ರಿಕೆಲ್ಲ ಎತ್ತಿಡೋದೆಲ್ಲ ಮಾಡ್ತಾಯಿದ್ರು. ನಂಗೆ ಗಾಳಿ ಬೀಸ್ತಾ ಇದೆ ಅಂತ ಪಾಪುನ ಎತ್ಕೊಂಡು ಆಚೆ ನಿಂತಿದ್ದೆ. ಮಳೆ ಬರುತ್ತೆ ಅಂತ ವೀಡಿಯೋ ಮಾಡ್ಕೊತಾ ಇದ್ದೆ. ಆದರೆ ಮಳೆ ಜೋರಾಗಿ ಬರೋ ಥರನೇ ಬಂತು, ಆದರೆ ಬಂದೇ ಇಲ್ಲ. ಜಾಸ್ತಿ ಸ್ವಲ್ಪ ಹನಿ ಬಂದು ಮಾತ್ರ ಹೊರ್ಟೋಯ್ತು. ಹಂಗೆ ಆಗುತ್ತೆ, ಜಾಸ್ತಿ ಮಳೆ ಬರೋ ಥರನೇ ಬರುತ್ತೆ, ಮಳೆ ಬರಲ್ಲ ಹೊರ್ಟೋಗುತ್ತೆ. ಇದೇ ಥರನೇ ಆಗ್ತಾಯಿತ್ತು. ಪಾಪು ನೋಡಿ ತವಿತಾಳಲ್ವ, ಕರು ಕಟ್ಟಾಕಿದಾರಲ್ಲ ಅದರ ಹತ್ರ ಹೋಗಿ ಅದನ್ನು ಮಾತಾಡಿಸ್ತಾಳೆ, ಅದನ್ನು ಮುಟ್ತಾಳೆ, ಅದು ಈ ಕಡೆ ನೋಡುತ್ತಲ್ಲ ಅವಳು ವಾಪಸ್ ಬರ್ತಾಳೆ. ಅದು ಕೈ ನೆಕ್ಕಕ್ಕೆ ಬರುತ್ತೆ, ಅವಳು ಹಿಂದೆ ಹೊರ್ಟೋಗ್ತಾಳೆ. ಹಂಗೆ ಮಾಡ್ತಾನೆ ಇದ್ಲು ಅವಳು. ಅದನ್ನು ಇವಳು ನೋಡುತ್ತೆ ಮತ್ತು ಆ ಕಡೆ ತಿರ್ಕೊಂಡು ಮಲ್ಕೊಳ್ಳುತ್ತೆ. ಇವಳು ಸ್ವಲ್ಪ ಮುಟ್ತಾಳೆ, ಹಿಂದೆ ಬಂದುಬಿಡ್ತಾಳೆ. ನನ್ನ ಮಗಳಿಗಂತೂ ಈಗ ಇದೇ ಆಗ್ಬಿಟ್ಟೈತೆ ಆಟ. ಕರು ಹತ್ರ ಹೋಗ್ತಾಳೆ, ಅದು ಮುಟ್ತಾಳೆ, ಮಾಡ್ತಾಳೆ, ಹತ್ರ ಮಾತ್ರ ಹೋಗಲ್ಲ. ಅದು ಕೈಯೆಲ್ಲ ನೆಕ್ಕಕ್ಕೆ ಬರುತ್ತೆ, ಅವಾಗ ಅವಳಿಗೆ ಭಯ. ಹಿಂದೆ ಬರ್ತಾಳೆ. ನೋಡಿ ಫೈನಲ್ ಅಂತೂ ಇಂತೂ ಮಳೆ ಬಂತು ಸ್ವಲ್ಪ. ಮಳೆ ಬಂತಲ್ಲಪ್ಪ ಅಂತ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಸ್ವಲ್ಪ ಮಳೆ ಬಂದು ಹೊರ್ಟೋಯ್ತು. ಅಣ್ಣ ಬೈತಾ ಇದ್ದ, ನೀನು ಯಾವಾಗ ನೋಡಿದ್ರು ವೀಡಿಯೋ ಮಾಡ್ಕೊಳಕ್ಕೆ ಬರ್ತೀಯ, ಮಳೆ ಬರ್ತಾ ಇದೆ ಅಂತ. ನೀನು ವೀಡಿಯೋ ಮಾಡ್ಕೊಳ್ಳೋದು ನೋಡೇ ಮಳೆ ಹೊರ್ಟೋಗುತ್ತೆ, ಸುಮ್ಮನೆ ಇರು, ಯಾವ ವೀಡಿಯೋನೂ ಮಾಡಬೇಡ, ಏನೂ ಮಾಡಬೇಡ ಅಂತ ಬೈತಾ ಇದ್ದ ಅವನು. ಆದ್ರೂ ನಾನು ಬಿಡಲಿಲ್ಲ, ವೀಡಿಯೋ ಮಾಡ್ಕೊತಾ ಇದ್ದೆ. ಸ್ವಲ್ಪ ಹನಿ ಬಂತು ನೋಡಿ, ಜಾಸ್ತಿ ಏನು ಬಂದಿಲ್ಲ, ಸ್ವಲ್ಪ ಮಾತ್ರ ಬಂದು ಒಂದು 5 ನಿಮಿಷ ಅಷ್ಟೇ ಹನಿ ಆಗ್ತು, ಹೊರ್ಟೋಯ್ತು ಮಳೆ, ಮತ್ತೆ ಬಂದೇ ಇಲ್ಲ. 3-4 ದಿನದಿಂದನೂ ಹಿಂಗೆ ಆಗ್ತಿದೆ. ಮಳೆ ಬರೋ ಥರ ಬರುತ್ತೆ, ಜೋರಾಗಿ ಗಾಳಿ ಎಲ್ಲ ಬರುತ್ತೆ, ಮಳೆ ಬರಲ್ಲ, ಹೊರ್ಟೋಗುತ್ತೆ. ದೊಡ್ಡಪ್ಪ ಅವರು ಅಲ್ಲಿ ರಾಗಿ ತೆನೆ ಎತ್ತಿಸಿ ಒಣಗಾಕಿದ್ರು ಬಿಸಿಲಿಗೆ ಅಂತ. ಅದು ಮಳೆ ಬರೋಂಗಾಗಿತ್ತಲ್ಲ, ಅದಕ್ಕೆ ಅಮ್ಮ, ಅಣ್ಣ ಅವರೆಲ್ಲರೂ ಸೇರಿ ಎತ್ತಾಕ್ತಾಯಿದ್ರು. ಮಳೆ ಬಂದುಬಿಡುತ್ತೆ ಅಂತ ಇವರು ಎತ್ತಾಕೊಡಕ್ಕೆ ಹೋಗಿದ್ರು ಅಮ್ಮ ಅವರು. ನೋಡಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಾಯಿದೆ, ಮರಗಳೇ ಉರುಳೋಗುತ್ತೇನೋ ಅನ್ನೋ ಥರ ಅಷ್ಟು ಜೋರಾಗಿ ಬೀಸ್ತಾಯಿದೆ ಗಾಳಿ. ನಾನು ಯಾವುದಾದ್ರೂ ಮರ ಬಿದ್ದೋಗುತ್ತೇನೋ ಅಂತ ಅನ್ಕೋತಾ ಇದ್ದೆ. ನೋಡಿ ಮರಗಳು ಗಿಡಗಳೆಲ್ಲ ಉಂಟೋಗುತ್ತೇನೋ ಅನ್ನಷ್ಟು ಗಾಳಿ ಬೀಸ್ತಾ ಇದೆ. ಅಣ್ಣ ದೊಡ್ಡಪ್ಪನ ಮಗ ಆಡು ಮೇಯ್ಸೋಕ್ಕೆ ಅಂತ ಹೋಗ್ತಾಯಿದ್ರು. ನಾನು ಮಳೆ ಬರೋಂಗಾಯ್ತು, ಈಗ ಏನಕ್ಕೆ ಹೋಗ್ತಿದ್ದೆ ಅಣ್ಣ, ಹೋಗು ಮನೆಗೆ ಅಂದೆ. ಅದಕ್ಕಿಲ್ಲ, ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ಮ ಅಕ್ಕನ ಮಗಳ ಹತ್ರ ರಕ್ಷಿತನ ಹತ್ರ ಮೇಕೆಗಳನ್ನ ಕೊಟ್ಟರು. ಇವಳಿಗೆ ಹಿಡ್ಕೊಳಕ್ಕೆ ಬರ್ತಾಯಿಲ್ಲ, ಅವು ಕಿತ್ಕೊಂಡು ಮನೆ ಹತ್ರ ಓಡೋಗ್ತಾವೆ. ಇವಳಿಗೆ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ. ಅವಳು ಹಿಂದೆ ಹೋದ್ರೆ ಇವಳನ್ನೇ ಎಳ್ಕೊಂಡು ಕರ್ಕೊಂಡು ಹೋಗ್ತಾವೆ. ಅವಳ ಕೈಲಿ ಹಿಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಲ್ಲರೂ ನೋಡ್ಕೊಂಡು ನಗ್ತಾಯಿದ್ವಿ ನಾವು. ರಾಕಿ ಯಾಕೋ ಅವು ಎಳ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ನಮ್ಮ ಮನೇಲಿ ಸಾಕಿರೋ ನಾಯಿ, ಅವಳನ್ನ ಕಂಡ್ರೆ ತುಂಬ ಇಷ್ಟ. ಮೇಕೆಗಳು ಯಾಕೆ ಅವಳನ್ನ ಎಳ್ಕೊಂಡು ಹೋಗ್ತಾ ಇದೆ ಅಂತ ಜೋರಾಗಿ ಬೊಗಳ್ತಾ ಇತ್ತು ನಾಯಿ. 1 ವಾರ ಆಯಿತು ಶೂಟಿಂಗ್ ಅಂತ ಹೇಳಿದೆ ಅಲ್ವಾ. ಅದು ಹುಡುಗಿ ಚಿಕ್ಕ ಹುಡುಗಿ ಆಗಿರ್ತಾಳೆ, ಅದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಅವಳು ಮದುವೆ ಏಜಿಗೆ ಬರ್ತಾಳೆ. ಆ ಡೇ ನಾವು ಒಂದು 3-4 ಡೇಸ್ ಬಿಟ್ಟು ಆಮೇಲೆ ಹೋದೆ ಶೂಟಿಂಗ್ ನೋಡೋಕ್ಕೆ. ಫಸ್ಟ್ ದಿನ ಹೋಗಿದ್ದಿದ್ದು. ಆ ಹುಡುಗಿಗೆ ಮದುವೆ ಆಗೋದೆ, ಅದಿತ್ತು ಶೂಟಿಂಗು.
ಎಲ್ಲರೂ ಕೂಡ ಅವತ್ತು ಫಸ್ಟ್ ಡೇಯಿಂದ ಯಾರು ಜನ ಬರ್ತಾ ಇರಲಿಲ್ಲ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ನೋಡೋದಕ್ಕೆ ಅಂತ. ಇದು ತುಂಬಾ ನಾವು ಹೇಳ್ಬಿಡ್ತೀವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ, ಎಷ್ಟು ಎಫರ್ಟ್ ಹಾಕಿ ಶೂಟಿಂಗ್ ಮಾಡಿರ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಇದು ಏನು ಇದು ಶಾರ್ಟ್ ಇದು ಅಂತ ಅಂದರೆ, ಹುಡುಗ ಹುಡುಗಿ ಇಷ್ಟಪಟ್ಟಿರ್ತಾರೆ, ಮದುವೆ ಆಗ್ತಾ ಇರ್ತಾರೆ. ಹುಡುಗಿ ಮನೆಯವ್ರಿಗೆ ಇಷ್ಟ ಇರಲ್ಲ, ಹುಡುಗನ ಮನೆಯವರೇ ಮದುವೆ ಮಾಡ್ಕೊಳ್ತಾ ಇರ್ತಾರೆ ದೇವಸ್ಥಾನದಲ್ಲಿ, ಅದು ಶೂಟು. ಹುಡುಗಿ ಅವ್ರ ಅಪ್ಪ ಅಮ್ಮ ಬಂದು ಹುಡುಗಿಗೆ ಹೊಡಿತಾರೆ, ಅದು ಶೂಟ್ ಇದ್ದಿದ್ದು. ಮತ್ತು ಅಲ್ಲಿ ನಿಂತ್ಕೊಳ್ಳೋಕೆ ಜನ ಬೇಕಿತ್ತು, ಅವ್ರ ಕಡೆಯವ್ರು ಯಾರೂ ಇರಲಿಲ್ಲ, ಆ್ಯಕ್ಟ್ ಮಾಡೋರು ಅಷ್ಟೇ ಇದ್ದಿದ್ದು. ನೋಡೋಕೆ ಹೋಗಿದ್ರಲ್ಲ ಆಂಟಿ ಅಂದಿರೋ ಅವ್ರನ್ನೆಲ್ಲನೂ ಬನ್ನಿ ಬನ್ನಿ ನಿಂತ್ಕೊಳ್ಳಿ ಅಂತ ತುಂಬ ಹಿಂಸೆ ಮಾಡಿ ಅವರು ನಿಲ್ಲಿಸ್ಕೊಂಡ್ರು. ಇವರು ಒಂದು ಟೇಕ್ ತೆಗೆದ್ರು, ಅದು ಸರಿ ಬಂದಿಲ್ಲ, ಏನೇನು ಟೈಮ್ ಆಗುತ್ತೆ ಅಂತ ಮನೆಗೆ ಓಡೋಣ ಅಂತೆಲ್ಲರೂ ಓಡ್ತಾಯಿದ್ರು. ಇಲ್ಲ ಮೇಡಮ್ ಪ್ಲೀಸ್ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಅಂತ ಹಿಂಸೆ ಮಾಡಿ ಇರಿಸ್ಕೊಂಡ್ರು. ನಾನು ಹಿಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲೊಬ್ರು ಹೇಳ್ತಾಯಿದ್ರು, ಅವ್ರ ಕ್ಯಾಮ್ರಾನೇ ಕ್ಲಿಯರಿಟಿ ಇಲ್ಲ, ಶೂಟ್ ಮಾಡ್ತಿದ್ದಾರಲ್ಲ ಅವ್ರದ್ದು, ನಿಮ್ಮ ಕ್ಯಾಮ್ರಾ ಕ್ಲಿಯರಿಟಿ ಚೆನ್ನಾಗಿದೆ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ನಗ್ತಾಯಿದ್ದೆ, ನಾನೇನೋ ಮಾತಾಡೋಕ್ಕೆ ಹೋಗಲಿಲ್ಲ. ಫಿಲಮ್ ನೇಮೆಲ್ಲ ಏನು ಹೇಳಿಲ್ಲ ಅವರು, ನ್ಯೂ ಫಿಲಮ್ ಅಲ್ವಾ ಇದು, ಇನ್ನೂ ಲಾಂಚ್ ಮಾಡಿಲ್ಲ ನೇಮೆಲ್ಲ ಅಂತ ಅಂದರು. ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಿದ್ದೆಲ್ಲ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ ಅವರೇನು ಆ್ಯಕ್ಟರ್ಸ್ಗಳಿದ್ದಿದ್ದು. ಹೀರೋ ಮತ್ತು ಹೀರೋಯಿನ್ ಮಾತ್ರ ನಾನು ಹೊಸ್ದಾಗಿ ನೋಡಿದೆ ಅಂತ ಅನ್ನಿಸ್ತಷ್ಟೇ. ಶೂಟಿಂಗ್ ಹೇಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೂಪರ್ ಮಗ. ಮನೆ ಬಾಗಿಲಿಗೆ ಶಾಶ್ವತ ಮುಚ್ಚಿದೆ ಬಿಟ್ಕೋ. ಬರೇ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.